ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗಿನ ವಿಶೇಷತೆ ದುಬೈ. ಇವರು ಡೈರೆಕ್ಟ್ ಟೋಕಿಯೋಗೆ ಬಂದು ಏರ್ಪೋರ್ಟ್ ಅಲ್ಲೇ ಇದ್ದು ಇವಾಗ ದುಬೈಗೆ ಬರ್ತಿದ್ದಾರೆ. 6:30 ಇಂಡಿಯಾಲಿ. ಮಸಾಲ ಪುರಿಯಲ್ಲಿ ಎಗ್ ಹಾಕ್ತಾರೆ. ಅಲ್ಲಿ ಬ್ಯಾಂಗ್ಳೂರಲ್ಲಿ ಕಾಫಿ ಸಿಗ್ತಿಲ್ಲ ಅಂತ ಯಾವಾಗಲೂ ಸಿಕ್ಕಿದ್ವಿ. ನಮ್ಮ ಟೀಮಿನ ಮೋಸ್ಟ್ ಆಕ್ಟಿವ್ ಪರ್ಸನ್ ಇವತ್ತು ಇನ್ಆಕ್ಟಿವ್ ಆಗಿ ತಿಂಡಿ ಸಿಗದೆ ಬ್ರೆಡ್ ಅನ್ನು ತಿನ್ನುತ್ತಿದ್ದಾರೆ. ಫೈನಲಿ ಡೆಸರ್ಟ್ ಸಫಾರಿ ಹೊಂಟೆ. ಅಲ್ಲಿ ನಮ್ಮ ರಾಜ್ ಕೇಡಿ ತರ ನೋಡ್ಕೊಂಡು ಹೋಗ್ತಾನೆ. ಆಂಟಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳಿ. ಬಾಯ್. ಏನು ಅಷ್ಟೇನಾ? ಸಾಕಷ್ಟು ಹೋಗಿ ಬನ್ನಿ. ಲೈಕ್ ನೈಟ್ ಹೇಳ್ಕೊಡ್ಲಿಲ್ವಾ? ಪ್ರಾಕ್ಟೀಸ್ ಮಾಡ್ಲಿಲ್ಲ. ಹೆಲ್ಮೆಟಲ್ಲಿ ಒತ್ತಿ ಮಿಸ್ ಮಾಡಬೇಡಿ. ಟ್ರಾವೆಲಿಂಗ್ ಬಿಫೋರ್ ಟು ದುಬೈ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗಿನ ವಿಶೇಷತೆ ದುಬೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಬೆಳಗ್ಗೆ ಮಲಗಿದಾಗಲೆಲ್ಲ ಬಂದ್ಬಿಟ್ಟಿದೆ ನೀನು. ಆಮೇಲೆ 15 kgs ಅಷ್ಟೇ. ಸುಮ್ಮನೆ ಟೆನ್ಷನ್ ಆಗ್ಬಿಟ್ಟಿದೆ. ಏನ್ ರಾಗ್ಸ್? ಇಷ್ಟೇನಾ ನನಗೆ? ಇನ್ನೇನು ಬೇಕು ಹೇಳಿ? ಲೆಟ್ಸ್ ಗೋ ಗರ್ಲ್ಸ್. ಚೆಕ್ಡ್ ಇನ್. ಲೆಟ್ಸ್ ಗೋ. ಇಲ್ಲಿ ನಮ್ಮ ಟೀಮ್ ಅವರು ಇದ್ದಾರೆ. ಶ್ರುತಿ ಅವರು. ಹಲೋ. ಬೇಗ ಬಂದಿದ್ದಾರೆ. 4 ಬರೋರು ನೀವೇನಾ? ನೋಡ್ತಿದ್ದಲ್ಲ ಆಗ ನೋಡ್ದೆ ನಾನು. ಲೇಟ್ ಲತೀವ್ಸ್ ನಾವು ಅದಕ್ಕೆ ಹೋಗಿದ್ದಾರೆ. ಇವಾಗ ನೋಡಿ ಸ್ಟೈಲಾಗಿ ಹೋಗ್ಬಿಟ್ಟವ್ರೆ. ಯಾರು ಉಕ್ಕೊಳ್ಳಿ, ನಾವು ಬರೋ ಟೈಮ್ಗೆ ಬರೋದು ಅಂತ ಮನೇಲಿ ಬಿಟ್ಬಿಟ್ಟು ಏನಮ್ಮ ವಾಟ್ ಹೈ ನಿದ್ದೆಗಣ್ಣಲ್ಲಿದ್ದಾರೆ. ರೀಟೇಕ್ ತಗೋತಿದ್ದೀವಿ ಮಧು ಅವರು. ಆಕ್ಚುಲಿ ಇದಕ್ಕೆ ಮುಂಚೆ ಒಂದು ಟೇಕ್ ತಗೊಂಡಿದ್ವಿ. ಕುಕು ವ್ಲಾಗ್ಸ್ ಡೂ ಲೈಕ್ ಶೇರ್ ಕಮೆಂಟ್. ನಾ 4 days ಇದೆ ಹೇಳ್ಕೊಡ್ತೀನಿ. ಆರಾಮಾಗಿ ಇವರು ಡೈರೆಕ್ಟ್ ಟೋಕಿಯೋಗೆ ಬಂದು ಏರ್ಪೋರ್ಟ್ ಅಲ್ಲೇ ಇದ್ದು ಇವಾಗ ದುಬೈಗೆ ಬರ್ತಿದ್ದಾರೆ. ದಿಸ್ ಇಸ್ ದ ಟೀಮ್ ವಿ ಆರ್ ಟ್ರಾವೆಲಿಂಗ್. ಲೆಟ್ಸ್ ಗೋ. वीजा पैसे प्रवास सामान आगमन होने बैगेज बेल्ट नंबर 8 पर उपलब्ध होगा. इंडिगो का ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ? ಇವರೇ ನಮ್ಮ ಟೂರ್ ಮ್ಯಾನೇಜರು. ಫೋನಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ಅಂತ ಸೈಕ್ ಆಗ್ಬಿಟ್ಟವ್ರೆ. ಎಲ್ಲ ಶೇಡ್ಸ್. ವಾಣಿ ಮ್ಯಾಮ್ ಎಲ್ಲಿ ಬೋರ್ಡ್ ಯಾರು ಇಟ್ಕೊಂಡು ನಿಂತಿಲ್ವಾ? ಅವರು ಹೆಸರನ್ನ ಮನ್ಸಲ್ಲಿ ಬರ್ಕೊಂಡಿದ್ದಾರೆ. ಸೊ ಹಾಗಾಗಿ there is no board. Board is in the ಹಾರ್ಟ್ ಆಫ್ ದುಬೈ. ಬ್ಯಾಂಡ್ ಮತ್ತೆ ಇದೆಲ್ಲ ಬಂದಿದೆ. ಬ್ಯಾಂಡ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೇಕಂತ ಇವಾಗ ನಾವು. ಸೈಡಲ್ಲಿ ನಿಂತ್ಕೊಂಡಿದ್ದಾರೆ. ವಾಟ ಎಂಟ್ರಿ ಏನಾಗಿಲ್ಲ ಫ್ರೆಂಡ್ಸ್. ಚಿಕ್ಕ ಆಕ್ಸಿಡೆಂಟ್. ಕಾರ್ಡ್ ಹಾಕ್ರು ಲೈಟ್. ಸೊ ಗೈಸ್, ದಿಸ್ ಇಸ್ ದ ರೂಮ್. ಸೆಟಲ್ ಆಗಿದೆ ಫೈನಲಿ. ನಮ್ಮ ರೂಮ್ ಮೇಟ್ ನೋಡಿದ್ದ ರಾಗ್ಸ್. ಓಕೆ, ಒಂಟೆ ಆಚೆ ಹೋಗೋರೆ. ನಾವು ವ್ಯೂ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ವಿ. ನೋಡಿ ನಮ್ಮ ವ್ಯೂ. ಲಾಸ್ಟ್ ಮಿನಿಟಲ್ಲಿ ರೆಡಿ ಆಗೋದಂದ್ರೆ ಇದೆ.
ಲೆಟ್ಸ್ ಗೋ ನೆಕ್ಸ್ಟ್ ಕಾಲ್ ಬರೋಷ್ಟರಲ್ಲಿ ತೊಗೊಂಡಿದ್ದೀನಿ ಬನ್ನಿ ಲೆಟ್ಸ್ ಗೋ ಟು ಮ್ಯಾಚ್ ಸ್ಟೇಡಿಯಂ ಆಚೆ ಹೌದು ಎಲ್ಲ ಆಚೆನೆ. ಏನಕ್ಕೆ ದುಃಖದಲ್ಲಿದ್ದಾರೆ ಅಂದರೆ ಅಷ್ಟು ದೂರ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ತಿನ್ನಕ್ಕೋಸ್ಕರ. ಅಲ್ಲಿ ಹೋಗಿ ತಿನ್ಕೊಂಡು ವಾಪಸ್ ಬರೋಷ್ಟೊತ್ತಲ್ಲಿ ಕರ್ಗೋಗ್ಬಿಡುತ್ತೆ ಹೇಳು 7 o'clock ಆಗ್ತಾ ಇದೆ ನೋಡಿ, ಎಷ್ಟು ಸನ್ಲೈಟ್ ಇದೆ. ಇಟ್ಸ್ 6:30 ಇಂಡಿಯಾ ಅಲ್ಲಿ 8 ಗೈಸ್ ಏನ್ ಗೊತ್ತಾ, ಇಲ್ಲಿ ಮಸಾಲ ಪುರಿಯಲ್ಲಿ ಎಗ್ ಹಾಕ್ತಾರೆ. ಇವರು ವೆಜಿಟೇರಿಯನು. ತೇಜು ಇಷ್ಟು ವೆಜ್ಜು ರೆಸ್ಟೋರೆಂಟ್ ಹುಡ್ಕೊಂಡ್ ಬಂದು ಮಸಾಲ ಪುರಿಲಿರೋ ಎಗ್ ತಿಂದಿದ್ಯಲ್ಲ, ಸೂಪರ್. ಪಾನಿಪುರಿ ವೆಜ್ ಅಂತ ಅಪ್ಪ, ಮಸಾಲ ಪುರಿಲಿ ಎಗ್ಗು. ಇದಕ್ಕೆ ಏನ್ ಹೇಳ್ತೀರಾ? ಶ್ರಾವ್ಯ ಇವರೇ ಅದೇ ಆ ಮ್ಯಾಂಗೋ ಮತ್ತೆ ಹಾಲು ಕೊಟ್ಬಿಡಿ. ಸ್ಮಾಲ್ ಕಸ್ಟರ್ಡ್ ಆಪಲ್ ತಗೊಳ್ಳೋದಾ? ಕಸ್ಟರ್ಡ್ ಆಪಲ್ ಇದೆಯಾ? ಸೀತಾಫಲ ಮ್ಯಾಂಗೋ ಅಂತ ಓದಿದಾಳೆ, ಅದಕ್ಕೆ ಟೇಸ್ಟ್ ಬೋತ್. ಅದೇ ಇವಳು ಹೇಳಿದ್ದೆ ಕಸ್ಟರ್ಡ್ ಆಪಲ್. ಇವರು ಕನ್ನಡ ಬರಲ್ಲ ಅನ್ಕೊಂಡು ಮಾತಾಡಿದ್ರು, ಅವ್ರು ಕನ್ನಡದಲ್ಲೇ ರಿಪ್ಲೈ ಮಾಡ್ತಾರೆ. ಇವನು ಕನ್ನಡದಲ್ಲೇ ಹೇಳ್ತಾನೆ. ನಮ್ಮ ಇನ್ನೊಬ್ರು ಪ್ರಜೆ ಇದೆ, ಅರೇಬಿಕ್ ಕಲ್ತಿ ಬಂದಿದ್ದಾರೆ, ಅವನ ಭಾಷೆ ನೋಡ್ಬೇಕು. ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ನಮ್ಮ ಬ್ಲಾಗಲ್ಲಿ ಸದ್ಯದಲ್ಲೇ. ವೇಟ್ ಆ್ಯಂಡ್ ವಾಚ್. ಏನ್ ಗೊತ್ತಾ, ವಿ ಹ್ಯಾವ್ ಅ ಟ್ಯಾಲೆಂಟೆಡ್ ಪರ್ಸನ್ ಹಿಯರ್, ದಟ್ ಇಸ್ ತೇಜಸ್ವಿನಿ, ಹುಸ್ ಗೋನ್ ಟು ಸ್ಪೀಕ್, ಆ್ಯಂಡ್ ಶ್ರಾವ್ಯ. ಫಸ್ಟ್ ಅವ್ರನ್ನ ಪರಿಚಯ ಮಾಡ್ಸೋಣ ಅಂತ. ಅರೇಬಿಕ್ ಹಾಯ್. Bersama hala udana hala haraba kancana kancanta nanta chala sona kisana. ಅರೇಬಿಕ್ ಕುದು ಏನಂತೀರ ಈ ಟ್ಯಾಲೆಂಟ್ಗೆ? ನೀವು Bersama halia ala irawa kitchen sara pick kaya mato amen destania ayen kitchen program liya. Modi chappale. ಹೈಪರ್ ಆಕ್ಟಿವ್ ಇವರು. ಓಕೆ ಫ್ರೆಂಡ್ಸ್, ಇದೇ ಕಂಟೆಂಟು. ಮತ್ತೆ ಸಿಗೋಣ. ಬಾಯ್. ಇಲ್ಲಿ ನೋಡಿ ಫ್ರೆಂಡ್ಸ್, ಹೂ ಹ್ಯಾಸ್ ಜಾಯಿನ್ಡ್ ಅಸ್. ಅಲ್ಲಿ ಬ್ಯಾಂಗ್ಳೂರಲ್ಲಿ ಕಾಫಿಗೆ ಸಿಗ್ತೀನಿ ಅಂತ ಎಲ್ಲ ಯಾವಾಗಲೂ ಸಿಕ್ಕಿದ್ವಿ. ಕಾಫಿಗೆ ಸಿಗ್ತೀನಿ ಅಂದ್ಬಿಟ್ಟು ದುಬೈನಲ್ಲಿ ಬಂದವ್ರೆ ನೋಡಿ. ನಮ್ಮ ಶೇಡ್ಸ್ ಎಲ್ಲ ಬೆಳೆಸ್ತಾರೆ. ಅಯ್ಯೋ ಆಪೋನೆಂಟ್ ಇವರು ಆಕ್ಚುಲಿ. ಸಾರಿ ಆಕ್ಚುಲಿ ಏನಂದ್ರೆ, ನಾನು ಸರ್ಪ್ರೈಸ್ ಇವಾಗ ಕೊಡಬೇಕು ಅಂತಾನೆ ಇಲ್ಲ. ನಿಜ. ನಾನು ಆಕ್ಚುಲಿ ಇವ್ರದ್ದು ಲೊಕೇಶನ್ ಕಳಿಸ್ಕೊಂಡಿದ್ದೀನಿ ಎಲ್ಲ ಹತ್ರ. ಇವಾಗ ಇದೆ. ಅರೆ ಅದಾಗುತ್ತೆ, ನಾನು ಇನ್ನೂ ಇದ್ದೀನಿ ತಾನೆ. ಬೇಗ ಇದು ಆರ್ಗನೈಸ್ ಮಾಡ್ತೀನಿ. ಏನು ಮಾಡೋಕ್ಕಾಗುತ್ತೆ? ಈಗ ಸ್ವಲ್ಪ ಆಫ್ ದ ಕ್ಯಾಮ್ರಾ. ಮತ್ತು ಅರೇಬಿಕ್ ಸ್ಪೆಷಲಿಸ್ಟ್ ಅಂದ್ವಲ್ಲ, ಇವರೇ ಅವರು. ಹಲೋ, ಒಂದೆರಡು ಹೇಳಿ. ಒಂದೆರಡು ಏನ್ ಹೇಳೋಣ? ಅರೇಬಿಕ್ ಅರೇಬಿಕ್ ಅಲ್ಲ, ಯಾರು ನೀವು ಇವ್ರ ಜೊತೆ ಕಾನ್ವರ್ಸ್ ಮಾಡಿ. ಬಾಬಾ ತೇಜು ಬರುತ್ತೆ ಅರೇಬಿಕ್ಕು. Sa palamina zon tansa. Tejus in the little stadium ಅಲ್ಲಿ ಯೋ say. Sa zon tansa ta toran The same talking sala say. ಗುಡ್ ಒನ್. ಮಧ್ಯರಾತ್ರಿ 2:30. ನೋ ಎನರ್ಜಿ. ನಮ್ಮ ಯಾರಿಗೂ ಇಲ್ಲ. ದಿಸ್ ಇಸ್ ದ ಡೇ. ಎಷ್ಟು ಟೈಮ್ ಅಂತನಾ? 3:30 ದುಬೈಲಿ. ಟಯರ್ಡ್ ಆ್ಯಂಡ್ ಟಯರ್ಡ್ ಏನಕ್ಕೆ ನಿದ್ದೆ ಇಲ್ಲ ಅಷ್ಟೇ. ಆಡಿ ಅಲ್ಲ, ನಮ್ಮ ಟೀಮ್ ಅವರು ಸಕ್ಕದಾಗಿ 10 overs ಅಲ್ಲಿ 120 runs ಹೊಡೆದಿದ್ದಾರೆ. 126 ಟಾರ್ಗೆಟ್ 127. ಓಕೆ, ಕರೆಕ್ಟ್ ಹೇಳೋದು ಆಯ್ತು ಬಿಡಿ. ಡೇ 2 ನೋಡಿ ಹೆಂಗವ್ರೆ ನಮ್ಮ ಟೂರ್ ಮ್ಯಾನೇಜರ್. ನೋಡಿ ಏನು ಪ್ಲಾನ್ ಇವತ್ತು ಡೇದು? ಹೇಳ್ತೀನಿ, ಒಂಚೂರು ಆಚೆ ಬರ್ತೀಯಾ? ಇಂಥವ್ರ ಜೊತೆ ಇವತ್ತು ಅಕ್ವೇರಿಯಂ, ಆಮೇಲೆ ಯಾವುದು
ದುಬೈಗೆ ಮತ್ತೆ ಅಕ್ವೇರಿಯಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲರೂ ಸ್ವಲ್ಪ ಡೀಸೆಂಟ್ ಆಗಿ ರೆಡಿ ಆಗ್ಬಂದ್ರೆ. ನಂತರ ವಾಟ್ ಇಸ್ ದಿಸ್ ಚಿಲ್ಲಿ ಚಿಕನ್ ರೈಟ್? ತಗೊಂಡಿದ್ದೀವಿ ಕಣೆ ಎಲ್ಲರೂ. ಓಕೆ ಎಲ್ಲರೂ ತಗೊಂಡಿದ್ದೀವಿ. ಪ್ರಾನ್ಸ್ ಅಕ್ಕಂಗೆ ಪ್ರಾನ್. ಸೊ ಲಂಚ್ ಇವಾಗ ಪಿಟ್ ಸ್ಟಾಪ್ ಊಟ ಮಾಡಿ ಚಾರ್ಜ್ ಅಪ್ ಆಗಿ ದುಬೈ ಹೋಗ್ಬೇಡಿ. ಇವೆಲ್ಲ ಬರೀ ಡವ್ಗಳು ಚಾರ್ಜ್ ಅಪ್ ಎಲ್ಲ ಆಗ್ಬಿಟ್ಟವ್ರೆ. ಸಿಂಗಲ್ ಅಟ್ಲೀಸ್ಟ್ ಆಕ್ಟಿವ್ ಆಗೋಣ ಅಂತ ಅನ್ಕೊಳ್ಳೋಣ. ಹೋಪ್ಫುಲಿ ಬೇಕಾ? ಯಾವ ಮೀನು ಬೇಕು? ಅಲ್ಲಿ ಬಾಂಗ್ಲಾ ಮೀನಲ್ಲ ಅಷ್ಟು ಹೋಯ್ತಲ್ಲ ಸಕ್ಕತ್ತಾಯ್ತು ಕಣ. ಬಾಯಲ್ಲಿ ನೀರು ಬರ್ತಿರೋದು ನೋಡಿದ್ರೆ. ಇದು ಬೇಡವಾ? ಬಿಟ್ಟಿದ್ರೆ ಚೆನ್ನಾಗಿ ತೊಳೆದು ಮಸಾಲ ಹಾಕಿ ಫ್ರೈ ಮಾಡ್ಬಿಟ್ಟಿರೋಣ. ಯಾವ್ದು? ನನಗೆ ಇವತ್ತು ನೀನು ಬೇಕು. ಬೇಕಷ್ಟೇ. ಫೈನಲಿ ಅಕ್ವೇರಿಯಂ ಆಯ್ತು ವಿಸಿಟ್ ಮಾಡಿ. ಹೇಗಿತ್ತು? ಎಕ್ಸ್ಟ್ರಾಡಿನರಿ ಆಗಿತ್ತು. ಸೂಪರ್ ಆಗಿತ್ತು. ಒನ್ ಆಫ್ ದ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಯಾರೇ ಆದ್ರೂ ಬಂದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರುತ್ತಲ್ವಾ. ಸೊ ಐ ಥಿಂಕ್ ವಿ ಹ್ಯಾಡ್ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದೆ. ದಯವಿಟ್ಟು ಇಲ್ಲಿ ಬಂದಾಗ ಮಿಸ್ ಮಾಡ್ಕೋಬೇಕು. ನೋಡಿ, ಫ್ರೀ ಪ್ರಮೋಷನ್ ಟು ದುಬೈ ಅಕ್ವೇರಿಯಂ. ಬಟ್ PS ಏನು ಗೊತ್ತಾ, ಲೈಕ್ ಕಾಲು ನೋವು ಬರುತ್ತೆ. ಸೊ ವೇರ್ ಕಂಫರ್ಟಬಲ್ ಸ್ಲಿಪ್ಪರ್ಸ್, ಫ್ಲಿಪ್ ಫ್ಲಾಪ್ಸ್ or whatever. Okay? So yeah, next ಇವಾಗ ಎಲ್ಲಿಗೆ? Kamalala sallallahu alayhi wa Asamana mudan tayara sa ನೀವು ಸೀಟ್ ಬಿಲ್ಟ್ ಹಾಕೋಬೇಕು. ಹೊಟ್ಟೆಗೆ ಬೆಲ್ಟ್ ಹಾಕೊಂಡು ಉಸಿರಾಡಕ್ ಆಗ್ತಿಲ್ಲ. ಅಣ್ಣ AC ಸ್ವಲ್ಪ ಫಾಸ್ಟ್ ಇಟ್ಬಿಡಿ. ಫಾಸ್ಟ್ ಆಯ್ತಿಲ್ಲ ಗುರು. ಯಾರ್ದು ಬ್ರೇನ್ ಇಸ್ ನಾಟ್ ಬ್ರೇನಿಂಗ್, ಲೆಗ್ ಇಸ್ ನಾಟ್ ಲೆಗ್ಗಿಂಗ್. ಹೊರಗಿನ ಮಾಲು ಆ ಥರ ಇರುತ್ತೆ ಅಂತ ಅನ್ಕೊಂಡು ಬಂದವಳೆ ಅಲ್ವೇನೆ. ಲಾಸ್ಟ್ ಟೈಮ್ ಹೋಗಿರ್ಬೇಕು, 2 ಸಲ ಹೋಗಿದ್ದೀನಿ. ಮತ್ತೆ ಅದೇ ವಾಟರ್ ಕೆಳಗೆ 3 ಸಲ ಲಾಸ್ಟ್ ಟೈಮ್ ಕರ್ಕೊಂಡು ತಗೊಂಡೆ. ಲಾಸ್ಟ್ ಟೈಮ್ ಇದ್ರ ತರ ತಗೊಂಡೆ. ಈ ಸರಿ ನಾರ್ಮಲ್ ರಾಗ ತಗೊಂಡಿದ್ದೆ ಬಾ. ಗೈಸ್ ಫೈನಲಿ ಪ್ಲಾನ್ ಆಗಿದೆ. ಹೌದು, ಪ್ಲಾನ್ ಆಯ್ತು ಕಣಮ್ಮ. ಆಲ್ ಸೆಟ್ ಫಾರ್ ಬುರ್ಜ್ ಖಲೀಫಾ. ಇವಾಗಲೇ ಹೊರಗೆ ಸರ್ ಹಾಯ್, ಈ ಕಡೆ ತಿರುಗಿ. ಗುಡ್ ಮಾರ್ನಿಂಗ್ ಹಾಯ್ ಹೇಳಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲೊಂದು ಒಂಟೆ, ನಮ್ಮ ಟೀಮಿನ ಒಂಟೆ. ಸೊ ಬುರ್ಜ್ ಖಲೀಫಾ ಇಲ್ಲಿ ಎಲ್ಲ ಎಕ್ಸಾಸ್ಟ್ ಆಗೋರೆ. ಇದು ಆಕ್ಟಿವ್ ಏನು ನಡಿಬೇಕಾರೆ ಇಲ್ಲಿ ನೋಡಿ, ತೇಜು ಮೇಡಮ್ ಸ್ಮೈಲ್. ತೇಜು ಅಂದ್ರೆ ಇವರೇ ಬಾಯ್ ಬರ್ತಿದ್ದು. ಟೀಮಿನ ಅನ್ಪೇಡ್ ಫೋಟೋಗ್ರಾಫರ್ ವಾಣಿ ಮ್ಯಾಮ್ ನೋಡಿ, ಡೆಡಿಕೇಟೆಡ್. ಯಾವ ಲೆವೆಲ್ಗೆ ಡೆಡಿಕೇಶನ್ ಅಲ್ಲಿ ತೆಗಿತಾರೆ. ಅವರಿಗೆ ಬುರ್ಜ್ ಖಲೀಫಾದಲ್ಲಿ ದಿನ ಮಲಗಬೇಕಂತ ಆಸೆ ಇದೆ. ದುಬೈಯಲ್ಲಿ ಹೊಸ ಕೆಲಸ ಹುಡುಕಿರೋ ರಾಗಶ್ರೀಗೆ ಎಷ್ಟು ಇದು ನೀವು ಸೇರಿರೋ ಜಾಬ್ ಯಾವುದು? ನೇಮ್ ಗೊತ್ತಾ? ಅದೇ ಕಂಪ್ನಿ ನೇಮು ಅದೇ ಯಾವ್ದಪ್ಪ ಇದು, ಬಾಯಿಗೆ ಹೆಸರು ಬರಲ್ಲ. ಗಿವಾಂಚಿನೋ ಮುಂಡಾಚಿನೋ ಏನೋ. ಒಂದು ಕ್ವೆಶ್ಚನ್ ಕೇಳಿಸ್ಕೊಳ್ಳಿ. ಒಂದು ಕ್ವೆಶ್ಚನ್, ವರ್ಲ್ಡ್ಸ್ ಓಲ್ಡೆಸ್ಟ್ ಏನೋ ಕಂಟ್ರಿ ಯಾವುದು ಅದೇ ಇರ್ಬೇಕು ಅದು. ಇದೆ? ಹಾ, ಇಂಡಿಯಾ. ನಮ್ಮ
ಮೊಳೆ ನರಸೀಪುರ. ಒಳ್ಳೆ ಅಲ್ಲ, ಇದೆ UAE ದುಬೈ. ಯಾಕೆ ಹೇಳಿ? ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕೊಂಡಿರ್ತಾರಲ್ಲ ಇಲ್ಲಿ. ಅಲ್ಲಿ ಎಲ್ಲಿಟ್ಟಿದೆ ಈ ಟ್ರೈನ್? ಅದೇ ಕಾಲು ನೋವು ಬಂತಲ್ಲ ಅವಾಗ. ಯಾಕೆ? ನಾವು ಬಂದ ತಕ್ಷಣ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ವಿಕೆಟ್ ಹೋಯ್ತಲ್ಲ. ಅಯ್ಯೋ ಯಾರ್ಯಾರು ಏನೇನು ಬೈತಾರ ಈಗ. ಇವಾಗ ಗೆದ್ದಿದ್ಯಾರು? ನಮ್ಮ ಟೀಮಿನ ಮೋಸ್ಟ್ ಆಕ್ಟಿವ್ ಪರ್ಸನ್ ಇವತ್ತು ಇನ್ಆಕ್ಟಿವ್ ಆಗಿ ತಿಂಡಿ ಸಿಗದೆ ಬ್ರೆಡ್ಡನ್ನು ತಿನ್ನುತ್ತಿದ್ದಾರೆ. ಹೆಂಗೆ ಹೊಸ ಲ್ಯಾಂಗ್ವೇಜು ಈ ಥರ ರೆಡಿಯಾಗಿ ಕೂತಿದ್ದೀವಿ, ಹೋಗ್ತೀವಿ ಗೊತ್ತಿಲ್ಲ. How the day goes. ದುಬೈಯಲ್ಲಿ ಬಜೆಟ್ ಫ್ರೆಂಡ್ಲಿ ಬ್ರೆಡ್ನ ಜಾಮ್ಗೆ ಫ್ರೆಶ್ ಪೀಸು ಆದ್ರೆ ಬಾಕ್ಸ್ ಇಂದ ಫ್ರೆಶ್ ಆಗಿ ತೆಗ್ದಿರೋದು. ಕೂಂಬಲ್ಲಿ ಹಾಕೊಡ್ತಾರೆ. ಇದು ನಮ್ಮ ಶಾಪಿಂಗ್ ಆಯ್ತು. ವಾಣಿ ಮ್ಯಾಮ್ ನಮ್ಮ ಗೈಡು ಶಾಪಿಂಗಿಗೆ ಅರ್ಜೆಂಟಲ್ಲಿ ಎಷ್ಟೊತ್ತಲ್ಲಿ ಶಾಪ್ ಮಾಡಿದ್ವಿ ನಾವು? 15 ಮಿನಿಟ್ಸ್ ಅಷ್ಟೇ ಟೈಮ್ ಕೊಟ್ಟಿದ್ವಿ. 3:30 ಶಾರ್ಪ್ ಹೋಟೆಲಲ್ಲಿ ಇರ್ಬೇಕಂತಿದ್ದಾರೆ. ವಾಣಿ ಮ್ಯಾಮ್ ದುಬೈ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ರೋಡ್ ಕ್ರಾಸ್ ಮಾಡಿದ್ರೆ ಟೈಮ್ ಇಲ್ಲ ಅಂತ. ಸೊ ದಿಸ್ ಇಸ್ ದ ಅಪ್ಡೇಟ್. ನೆಕ್ಸ್ಟ್ ಇವಾಗ ಡೆಸರ್ಟ್ ಸಫಾರಿಗೆ ಹೋಗ್ತಿದ್ದೀವಿ. ಲೆಟ್ಸ್ ಸಿ ಹೌ ಇಟ್ ಇಸ್. ವಾಣಿ ಮ್ಯಾಮ್ ಏನು ಹೇಳ್ತಾರೆ? At last we are out of our rooms and going to safari. 2-3 days. ಇಷ್ಟು ಲೇಟ್ ಆಗುತ್ತೆ ಅಂದಿದ್ರೆ ಆರಾಮಾಗಿ ಎದ್ದೇಳ್ಬೋದು. ಒಂದು ನಿದ್ದೆ ಮಾಡಿ ಸರಿ. ನಂಗೆ ಜ್ವರನೇ ಬರ್ತಿರ್ಲಿಲ್ಲ. ನನಗೆ ಜ್ವರನೇ ಬರ್ತಿರ್ಲಿಲ್ಲ ಗುರು. ಆಮೇಲೆ ಈ ಮಾತ್ರ ಚೆನ್ನಾಗಿದೆ ಮದು. ಯಾವ್ದು? ರಾತ್ರಿ ಇವಳು ಶ್ರುತಿ ತಂದಲ್ಲ ಅದು ಮಂಡ್ರಿ ಅನ್ನಕ್ ಹೋಗ್ಬಿಟ್ಟು ನಾನು ಮಿಂಟ್ರಿ ಎಲ್ಲ ಕಡೆ ನನ್ರಿ. You can go to 130. Desert safari. There you go. That was it. ಸಾಕಾಗಿತ್ತು desert safari. ಭಯ ಆಗಿತ್ತು ಇನ್ಶೂರೆನ್ಸ್ ಇಲ್ಲ ಅಂತ. ಫಸ್ಟ್ ಲಾಕ್ ಆಗ್ಬಿಟ್ಟಿತ್ತು ಇವ್ರದ್ದು. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾ ಇಟ್ ವಾಸ್ ವರ್ತ್ ಇಟ್. ಓಕೆ ಇಟ್ ವಾಸ್ ಫನ್ ಗೈಸ್. ಇಟ್ ವಾಸ್ ನೈಸ್ ಗೈಸ್. ಡು ವಿಸಿಟ್ ಕರಿ ಇಡ್ಲೀಸ್. ನಿನಗಿದು ಬೇಕಿತ್ತ ಮಗನೇ ವಾಪಸ್ ಹೊಂಟೋಗು ಶಿವನೇ. ಬಿಟ್ಟಿಲ್ಲ, ಸೈಕ್ ಆಗಿತ್ತು. ಸೈಕ್ ಆಗದ ಶ್ರುತಿ ನೋಡಿ. ಹುಷ್ಟಾಗ್ಬಿಟ್ಟಿದ್ದೀವಿ. ಉಂಟಾ
ಫ್ರೆಂಡ್ಸ್, ಮಧ್ಯರಾತ್ರಿಲಿ ಈ ಎಮ್ಮಂಗೆ ಐಸ್ ಕ್ರೀಮ್ ಕ್ರೇವಿಂಗ್ಸ್. ಅದು ಬಾಕ್ಸಲ್ಲೆಲ್ಲ ಸಿಗುತ್ತಲ್ಲ, ಆ ಐಸ್ ಕ್ರೀಮ್ಸ್ ಅಲ್ಲ, ಫ್ರೆಶ್ ಆಗಿ ಅಂಗಡಿಲಿ ಸಿಗುತ್ತಲ್ಲ, ಲೈಕ್ ಫ್ರೂಟ್ಸ್ ಎಲ್ಲ ಹಾಕಿ. 1 ಕಿಲೋಮೀಟರ್ ದೂರ ಇದ್ರು ಅಪ್ ಆ್ಯಂಡ್ ಡೌನು 2 ಕಿಲೋಮೀಟರ್ಸು. ವಾಕಿಂಗಲ್ಲಿ ಹೋಗೋಣ ಅಂತ ದುಬೈ ಮಾಲೆ 3 ಕಿಲೋಮೀಟರ್ ಸುತ್ತಿದೆ. ಸೊ ನೋಡೋಣ, ಮಿಡ್ ನೈಟ್ ಸ್ಟ್ರೀಟ್ ವಾಕಿಂಗ್ ವಿತ್ ಮಧುಜಿ. ದುಬೈನಲ್ಲಿ ಏನೇನೋ ಸಿಗುತ್ತೆ ಅಂತಾರೆ ಮಾರೆ, ನಾವಿರೋ ಕಡೆ ಒಂದು ಐಸ್ ಕ್ರೀಮ್ ಸಿಗ್ತಿಲ್ಲ, ಅದೇ ಬೇಜಾರು. ನೋಡಿ ಗೊತ್ತಾಯ್ತಾ, ನಮ್ಮ ಒಂಟೆ ಸ್ಪೆಷಲ್. ಇದ್ರಲ್ಲೂ ಒಂಟೆ ಸ್ಪೆಷಲ್ ಅಂತ ಹಾಕ್ಬೇಕಿತ್ತ. ಕೊನೆಗೂ ಎಲ್ಲೂ ಐಸ್ ಕ್ರೀಮ್ ಸಿಕ್ತೆ. ಸೂಪರ್ ಮಾರ್ಕೆಟ್ ಗತಿ. ಬಾಕ್ಸ್ ಐಸ್ ಕ್ರೀಮ್ಗೆ ಬಂದವ್ರೆ, ನೋಡ್ಬೇಕು ಯಾಕೆ ತಗೋತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ನೆನ್ನೆ ನೈಟಿಂದ ತಿಂತಾನೆ ಇದ್ದೀನಿ. ತಿಂತವ್ರೆ, ಈ ಸ್ಟ್ರೀಟಲ್ಲೇ ಓಡಾಡ್ತಿದ್ವಿ. ಹಾಂ, ಈ ಥರ ಆಗಿದೆ ಪರಿಸ್ಥಿತಿ. ಮೇಡಮ್ ಸ್ವೀಟ್ ತಿನ್ಕೊಂಡು ಐಸ್ ಕ್ರೀಮ್ ಕ್ರೇವಿಂಗ್ಸ್ ಅಂತೂ ಮೀಟ್ ಆಗಿಲ್ಲ. ಸ್ವೀಟ್ ಸ್ವೀಟಾರು ತಿಂದು ಸ್ವಲ್ಪ ಕ್ರೇವಿಂಗ್ಸ್. ಎಕ್ಸಾಕ್ಟ್ಲಿ. ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಶಾಪಿಂಗ್. ಅದೇಂತ ಬರ್ತೀವಿ ನೋಡ್ಬೇಕು. ವೆಲ್, ಲಿವಿಂಗ್ ಫಾರ್ ಶಾಪಿಂಗ್. ನಂಬರ್ ದೂಸರಾ ತಾತು. ಇವತ್ತು ಫೈನಲಿ ಶಾಪಿಂಗ್ ಡೇ ಗಾಯ್ಸ್. ನೋಡೋಣ ಅದೇಂತ ಬಾಕಿ ಶಾಪಿಂಗ್ ಮಾಡ್ತೀವಿ. ಎಲ್ಲಿಗೆ ಅಂತ ಕೇಳ್ತಬೋದು ಸರ್, ಕಲಾಸಿ ಪಲ್ಯ. ಏನು ಗೊತ್ತಾ, ಸುಮ್ಮನೆ ಇದು ಡೋಗು ಆ್ಯಕ್ಚುಲಿ ತಿನ್ನಕ್ಕೆ ಬಂದಿಲ್ಲ. ಅಲ್ಲಿ ನಮ್ಮವರು ವಾಶ್ರೂಮ್ಗೆ ಹೋಗ್ಬೇಕು. ನಾನು ಎಷ್ಟೋ ಹೇಳಿದೆ ಹೋಗು ರೆಸ್ಟೋರೆಂಟ್ಸಲ್ಲಿ, ಏನೂ ಹೇಳಲ್ಲ ಅಂತ. ಆದರೆ ಅವಳಿಗೆ ಹೋಗಿ ಇಂಟ್ರೆಸ್ಟ್ ಇಲ್ಲ, ಅಂದರೆ ಭಯ ಏನಾದರೂ ಹೇಳ್ತಾರೆ. ಅದಕ್ಕೆ ಕೂತ್ಕೊಂಡೇನೋ ಆರ್ಡ್ರ್ ಮಾಡ್ತಾ ಇದ್ದೀವಿ ಅಂತ ಡೌ ಮಾಡೋಣ. ಹೋಗ್ಬಿಟ್ಟು ಬಂದರೆ ಹೋಗೇ ಇಲ್ಲ, ಇಲ್ಲೇ ನಿಂತ್ಕೊಂಡಿದ್ದಾಳೆ. ಯಾಕಂತ ಗೊತ್ತಿಲ್ಲ, ಒಂದು ಸ್ವಲ್ಪ ಕೇಳಿ. ಯಾರೋ ಗಂಡಸರು ಹೋಗಿದ್ದಾರೆ ಅದಕ್ಕೆ. ಇಂಥವ್ರ ಜೊತೆ ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಏನೇನು ಮಾಡಿದ್ವಿ ಗೊತ್ತಾ? ಖಾಲಿ ಫ್ರೀ ಮೆನ್ಯೂ, ಏನು ತೊಗೊಂಡಿಲ್ಲ ಶಾಪಿಂಗ್, ಯಾಕಂದರೆ ಡೇ ಹಂಗಾಯ್ತು ಅಷ್ಟೇ. ಈ ವ್ಲಾಗ್ ಏನು ಗೊತ್ತಾ, ಕಟ್ ಪೀಸಸ್, ಏನು ತಲೆ ಬುಡ ಏನೂ ಇಲ್ಲ, ಬರೀ ರ್ಯಾಂಡಮಾಗಿ ಮಾಡಿರೋದು ಈ ವ್ಲಾಗು. ಕಂಟಿನ್ಯೂಟಿನೇ ಇಲ್ಲ ಫ್ರೆಂಡ್ಸ್. ಆದರೂ ನೀವು ಇಲ್ಲಿ ತನಕ ನೋಡಿದರೆ ವಿಡಿಯೋ, ಇಟ್ಸ್ ಗ್ರೇಟ್, ಐ ಅಪ್ರಿಷಿಯೇಟ್. ಇನ್ನೂ ಏನಾಗ್ತೀನಿ ಗೊತ್ತಿಲ್ಲ. ಸೊ ಕೆಲಸ ಆಯಿತು ಅಂತ ಆಚೆ ಹೋಗಿರೋದು ನೋಡಿ, ನಮ್ಮನ್ನ ಬಿಟ್ಟು ಬಂದಿರೋದು ನಾವಿಲ್ಲಿ. ಮಕ್ಕರ್ ಮಾಡಿದ್ಲು, ಆದರೆ ಅಟ್ಲೀಸ್ಟ್ ಬಂದು ಏನು ತಿನ್ನೋದು ಅಂತ ಒಂದು 2 ನಿಮಿಷ ಮಾತಾಡ್ಕೊಂಡು ಕುತ್ಕೊಂಡಂಗೂ ಆಗುತ್ತೆ ಅಂದ್ಬಿಟ್ಟು ಎದ್ದೋಗ್ಬೋದಿತ್ತು. ನಮ್ಮ ಮಕ್ಕಳನ್ನೂ ನೋಡಿಲ್ಲ, ಬ್ಯಾಗ್ ಎತ್ಕೊಂಡು ಸೀದಾ ಆಚೆ ಹೋಗಿದ್ದೆ ಮೇಡಮ್. ಅಲ್ಲಿ ಕಳ್ಳಿ ಥರ, ಸಾರಿ ಒಂಟೆ ಕಳ್ಳಿ ಥರ ನೋಡಿ ಆಚೆ ಹೋಗಿದೆ. ಮುಗಿತ ಕೆಲಸ. ಓಕೆ ಫ್ರೆಂಡ್ಸ್, ನಾವು ಇವಾಗ ಆಚೆ, ಅಯ್ಯೋ ಈ ಎಮ್ಮನ್ನು. ಓಕೆ ಫ್ರೆಂಡ್ಸ್, ಬಾಯ್. ಅವಳ ಹತ್ರ ನಗಡ್ತಾ ಕೈನ ಲಾಸ್ಟ್ ಡೇ. ಇದು ಯಾರ್ದು ತಗೊಳ್ಳಿ. ಶಾಪಿಂಗ್ ಲಾಸ್ಟ್ ಡೇ. ಇದೇ ನಮ್ಮ ದುಬೈನ ಕತೆ ಫ್ರೆಂಡ್ಸ್. ಅಷ್ಟೇ. ಇವಾಗ ಮೇಲೆ ಹೋಗಿ ಮುಗಿಸ್ಕೊಂಡು ಬರೋದು. ನೋಡಿ, ಶಾಪಿಂಗ್. ಜ್ವರ ಬಂದಿತ್ತು, ಜ್ವರ ಹೋಗಿಸಿ ಇವಾಗ ಶಾಪಿಂಗ್ ಮಾಡ್ತಿದ್ದೀನಿ. ಸೊ ಯಾ, this was the Dubai trip guys. Hope you guys liked it. Bye Dubai. Bye. Guys, finally reached India.